ಶನಿವಾರ ಹಾಕಿದ್ದಕ್ಕೆ ಸಿಇಟಿ ವಂಚಿತನಾಗಿದ್ದಾನೆ ಈ ವಿದ್ಯಾರ್ಥಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಒಂದು ಕಡೆಗೆ ಶನಿವಾರ ತೆಗೆಸಿದ್ರೆ ಕಠಿಣ ಕ್ರಮ ಅಂತ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಸುಧಾಕರ್ ಅವರು ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಘಟನೆಗೆ ಕಾರಣಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಆಕ್ಷನ್ ಆಗುತ್ತೆ ಅವ್ರ ಮೇಲೆ ಅಂತಿದ್ದಾರೆ. ಇತ್ತ ಘಟನೆ ಖಂಡಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರ್ತಾ ಇದೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗಾಗಿದೆ. ಬೇರೆ ಬೇರೆ ಸಮುದಾಯದ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಿದ್ದಾರೆ. ಇದು ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರ ಆಕ್ರೋಶ. ರಾಜಕೀಯ ತಿರುವನ್ನ ಕೂಡ ಈ ಪ್ರಕರಣ ಪಡೆದುಕೊಳ್ತಾ ಇದೆ. ನಿಶ್ಚಿತವಾಗಿ ಒಂದು ಅನುಮಾನ ಬರುತ್ತೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ತುಳಿಯೋ ಕೆಲಸ ಇಲ್ಲಾಯ್ತಾ ಅಂತ. ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಪರಿಶೀಲನೆ ಮಾಡಿದೆ. ಶಿವಮೊಗ್ಗ ಮತ್ತು ಬೀದರಲ್ಲಾಗಿದೆ ಅಂಥೇಳಿ ಮಾಹಿತಿಯನ್ನು ಹೇಳಿದ್ರು. ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇದೆ. ನಾವು ಎಲ್ಲೂ ಕೆಎಯಿಂದ ಎಲ್ಲೂ ಜನಿವಾರ ತೆಗಿಬೇಕು ಅಂತಕ್ಕಂಥ ಸೂಚನೆ ಮತ್ತೊಂದು ನಾವು ಯಾರೂ ಕೊಟ್ಟಿಲ್ಲ. ಆ ರೀತಿ ಸ್ಥಳೀಯವಾಗಿ ಯಾರಿಗೂ ಜನಿವಾರ ಹಾಕ್ಕೊಂಡು ಬಂದಿದ್ದಾರೆ ಅಂತ ಪರೀಕ್ಷೆ ಬರೀಲಿಕ್ಕೆ ಯಾರೂ ಅಡ್ಡಿಪಡಿಸಿಲ್ಲ. ಮಾಹಿತಿ ಇರೋವಂಥದ್ದು ತೆಗೆಸಿದ್ದಾರೆ ಅಂತಕ್ಕಂಥದ್ದು. ಆದರೆ ಅವರು ಕೂಡ ಅಲ್ಲಿ ಅಲ್ಗಳೆದಿದ್ದಾರೆ. ಆ ರೀತಿ ನಾವು ಯಾರಿಗೂ ತೆಗೆಸಿಲ್ಲ ಅಂತಕ್ಕಂಥದ್ದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಥ ADC ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋಣ. ಯಾಕಂದರೆ ಆ ರೀತಿಯಾಗಿ KE ಮುಖಾಂತರ ಯಾವುದೂ ಸೂಚನೆ ಇಲ್ಲ. ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರೋಟೋಕಾಲ್ಸ್ ಏನು ಫಾಲೋ ಮಾಡಬೇಕು, ಯಾವುದೇ ರೀತಿ ಪರೀಕ್ಷಾ ಅವ್ಯವಹಾರ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಸೂಚನೆಗಳು ಕೊಟ್ಟಿರ್ತೀವಿ. ಆದರೆ ಈ ರೀತಿಯಾಗಿ ಯಾರೂ ಸೂಚನೆ ಕೊಡೋಕ್ಕೆ ಅಷ್ಟು ಅವಿವೇಕರಲ್ಲ ನಾವು. ಅದರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಅದು ಈಗ ಅವರೇ ಶಿವಮೊಗ್ಗ ADCನೇ ಹೇಳಿದ್ದಾರೆ ಆ ರೀತಿ ಘಟನೆ ನಡೆದಿಲ್ಲ ಅಂತ. ಬಹುಶಃ ಆ ಥರ ಆಗಿರೋದೇನಾದರೂ ದೂರು ಕೊಟ್ಟರೆ ಖಂಡಿತ ಅಲ್ಲಿ ಯಾರು ಆ ಒಂದು ಸೆಂಟರಲ್ಲಿ ಯಾರು ಅಧಿಕಾರಿಗಳಿರ್ತಾರೆ ಖಂಡಿತ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದು ಖಂಡಿತ ತೆಗೆದುಕೊಳ್ತೀವಿ. ನೋಡಿ, ಅದನ್ನು ಮಾಧ್ಯಮದ ಮೂಲಕ ನಾವೇನು ನೋಡ್ತಾ ಇದ್ದೀವಿ, ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಈ ಥರ ಏನಾದ್ರು ನಡೆದಿದ್ದರೆ ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಅದೇ ಹೇಳಿದ್ನಲ್ಲಣ್ಣ, ಹಿರಿಯಕ್ಕನ ಚಾಳೆ ಮನೆ ಮಂದಿಗೆ ಅಂತೇಳಿ. ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಏನು ಮಾಡ್ತಾರೆ, ಅದರಿಂದ ಭಾಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ. ಅದಕ್ಕೆ ಉತ್ತರ ಕೊಡ್ತೇವೆ ಅದಕ್ಕೆ.